ಮಕ್ಕಳೇ, 51ನೇ ಪ್ರಶ್ನೆಯನ್ನ ನೋಡೋಣ. ಸತು, ಕಬ್ಬಿಣ, ಮೆಗ್ನೀಷಿಯಂ ಮತ್ತು ತಾಮ್ರದ ಪಟ್ಟಿಗಳನ್ನು ಕ್ರಮವಾಗಿ ಎ, ಬಿ, ಸಿ ಮತ್ತು ಡಿ ಟೆಸ್ಟ್ ಟ್ಯೂಬ್ಗಳಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಈ ಪ್ರಣಾಳಗಳಿಗೆ ಸಮಾನ ಪ್ರಮಾಣದ ಫೆರಸ್ ಸಲ್ಫೇಟ್ ದ್ರಾವಣವನ್ನು ಸೇರಿಸಲಾಗುತ್ತದೆ. ಇವುಗಳಲ್ಲಿ ಯಾವ ಪ್ರಣಾಳದಲ್ಲಿ ರಾಸಾಯನಿಕ ಕ್ರಿಯೆ ನಡೆಯುತ್ತದೆ ಮತ್ತೆ ಏಕೆ? ಇಲ್ಲಿ ನಡೆಯುವ ಕ್ರಿಯೆಗಳಿಗೆ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, 4 ಟೆಸ್ಟ್ ಟ್ಯೂಬ್ ಇದೆ. ಮೊದಲನೇದು ಎ ಅಂತ ಅನ್ಕೊಂಡ್ರೆ, ಎರಡನೇದು ಬಿ, ಸಿ ಮತ್ತೆ ಡಿ ಅನ್ನೋ ಟೆಸ್ಟ್ ಟ್ಯೂಬ್ಗಳಿದೆ. ಈ ಟೆಸ್ಟ್ ಟ್ಯೂಬಿಗೆ ಸಮಾನ ಪ್ರಮಾಣದ ಫೆರಸ್ ಸಲ್ಫೇಟ್ ಅನ್ನ ಹಾಕ್ತಾ ಇದ್ದಾರೆ, ಅಂದ್ರೆ ಕಬ್ಬಿಣದ ಸಲ್ಫೇಟ್ FeSO4 ಅನ್ನ ಹಾಕ್ತಾ ಇದ್ದಾರೆ. ಆಯ್ತಾ? ಮೊದಲನೇ ಟೆಸ್ಟ್ ಟ್ಯೂಬ್ ಅಲ್ಲಿ ಸತು ಇದೆ. ಸತುವನ್ನ ನಾವು Zn ಇಂದ ಬರಿತೀವಿ, ಸಂಕೇತ ಸತುವಿನ ಸಂಕೇತ Zn. ಹಾಗೆ ಎರಡನೇದ್ರಲ್ಲಿ ಕಬ್ಬಿಣ ಇದೆ ಅಂತ ಹೇಳ್ತಾ ಇದ್ದಾರೆ. ಮೂರನೇದ್ರಲ್ಲಿ ಮೆಗ್ನೀಷಿಯಂ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಾಲ್ಕನೇದ್ರಲ್ಲಿ ತಾಮ್ರ Cu. ಆಯ್ತಾ? ಇದಕ್ಕೆ ಸಮ ಪ್ರಮಾಣದ ಫೆರಸ್ ಸಲ್ಫೇಟ್ ಅನ್ನ ಸೇರಿಸ್ತಾ ಇದ್ದಾರೆ ಎಲ್ಲದಕ್ಕೂ ಕೂಡ. ಆದ್ರೆ ಇಲ್ಲಿ ಕ್ರಿಯೆ ನಡೆಯತ್ತಾ ನಡೆಯಲ್ವಾ ಅನ್ನೋದು ಕೂಡ ನಮ್ಮ ಪ್ರಶ್ನೆ ಆಗಿದೆ. ಕ್ರಿಯೆ ನಡೆಯತ್ತೆ ಅಥವಾ ಕ್ರಿಯೆ ನಡೆಯೋದಿಲ್ಲ ಅನ್ನೋದನ್ನ ನಾವು ಧಾತುಗಳ ಕ್ರಿಯಾಶೀಲತೆಯನ್ನ ಗಮನಿಸಿ ನಾವು ಉತ್ತರ ಕೊಡಬಹುದಾಗಿದೆ ಮಕ್ಕಳೇ. ಇಲ್ಲಿ ನಾವು ಗಮನಿಸೋದಿದ್ರೆ ಧಾತುಗಳ ಕ್ರಿಯಾಶೀಲತೆಯ ಸರಣಿ ಹೀಗಿದೆ. ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ಧಾತುಗಳದು ಕ್ರಿಯಾಶೀಲತೆ. ಮೆಗ್ನೀಷಿಯಂ ಕೊಟ್ಟಿರೋದ್ರಲ್ಲಿ ಅತಿ ಹೆಚ್ಚು ಕ್ರಿಯಾಶೀಲವಾದಂತಹ ಧಾತು. ಅದಾದ ನಂತರ ಸತು ಬರುತ್ತೆ, ಆಮೇಲೆ ಕಬ್ಬಿಣ ಬರುತ್ತೆ, ಆಮೇಲೆ ತಾಮ್ರ. ಹಾಗಿದ್ಮೇಲೆ ಇಲ್ಲಿ Zn ಮತ್ತೆ FeSO4 ಪರಸ್ಪರ ವರ್ತಿಸಿದಾಗ Zn ಅಂದ್ರೆ ಸತು ಕಬ್ಬಿಣದ ಸ್ಥಾನ ಪಲ್ಲಟವನ್ನ ಮಾಡೋದಿಕ್ಕೆ ಸಾಧ್ಯ ಇದೆ. ಯಾಕೆ ಅಂತ ಅಂದ್ರೆ ಸತುವಿನ ಕ್ರಿಯಾಶೀಲತೆ ಕಬ್ಬಿಣದ ಕ್ರಿಯಾಶೀಲತೆಗಿಂತ ಜಾಸ್ತಿ ಇರತ್ತೆ. ಹಾಗಾಗಿ ಇಲ್ಲಿ ಕ್ರಿಯೆ ನಡೆಯುತ್ತೆ. ಇಲ್ಲಿ ನೋಡಿದ್ರೆ ಎರಡು ಲೋಹಗಳು ಒಂದೇ ಅಲ್ವಾ? ಕಬ್ಬಿಣ ಮತ್ತೆ ಕಬ್ಬಿಣ ಎರಡು ಒಂದೇ ಸೇಮ್ ಲೋಹ ಅಂತ ಅಂದ್ಮೇಲೆ ಇಲ್ಲಿ ಸ್ಥಾನ ಪಲ್ಲಟ ಆಗೋದಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಕ್ರಿಯೆ ನಡೆಯೋದಿಲ್ಲ. ಮೂರನೇ ಟೆಸ್ಟ್ ಟ್ಯೂಬ್ ಅನ್ನ ನೋಡಿದ್ರೆ Mgಯ ಕ್ರಿಯಾಶೀಲತೆ ಕೂಡ ಕಬ್ಬಿಣದ ಕ್ರಿಯಾಶೀಲತೆಗಿಂತ ಜಾಸ್ತಿ ಇರೋದಿಕ್ಕೆ ಇಲ್ಲಿ Mg ಕಬ್ಬಿಣದ ಸ್ಥಾನ ಪಲ್ಲಟವನ್ನ ಮಾಡುತ್ತೆ. ಹಾಗಾಗಿ ಇಲ್ಲಿ ಕ್ರಿಯೆ ನಡೆಯುತ್ತೆ. ಇನ್ನು ಕೊನೆ ಟೆಸ್ಟ್ ಟ್ಯೂಬ್ ಅಲ್ಲಿ ತಾಮ್ರ ಮತ್ತೆ FeSO4. ತಾಮ್ರದ ಕ್ರಿಯಾಶೀಲತೆ ಕಬ್ಬಿಣದ ಕ್ರಿಯಾಶೀಲತೆಗಿಂತ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ತಾಮ್ರ ಕಬ್ಬಿಣದ ಸ್ಥಾನ ಪಲ್ಲಟವನ್ನ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಎರಡು ಬಿ ಮತ್ತೆ ಡಿ ಟೆಸ್ಟ್ ಟ್ಯೂಬ್ಗಳಲ್ಲಿ ಅಂದ್ರೆ ಕಬ್ಬಿಣ ಮತ್ತೆ ತಾಮ್ರವನ್ನ ತಗೊಂಡು ನಾವು ಕಬ್ಬಿಣದ ಸಲ್ಫೇಟ್ನ ಜೊತೆಗೆ ವರ್ತಿಸಿದಾಗ ಅಲ್ಲಿ ನಾವು ಕ್ರಿಯೆಯನ್ನ ನೋಡೋದಿಕ್ಕೆ ಸಾಧ್ಯ ಇಲ್ಲ. ಸತು ಮತ್ತೆ ಮೆಗ್ನೀಷಿಯಂ ಅನ್ನ ವರ್ತಿಸಿದಾಗ ನಾವು ಕ್ರಿಯೆಯನ್ನ ನೋಡಬಹುದು. ಹಾಗಾಗಿ ಇಲ್ಲಿ ಎ ಮತ್ತೆ ಡಿ ಸಿ ಪ್ರಣಾಳದಲ್ಲಿ ನಾವು ಕ್ರಿಯೆಯನ್ನ ನೋಡಬಹುದಾಗಿದೆ. ನಡೆಯುವ ಕ್ರಿಯೆಯ ಸಮೀಕರಣಗಳನ್ನು ಕೂಡ ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಸಮೀಕರಣವನ್ನ ನೋಡೋದಿದ್ರೆ ಸೊ ಇಲ್ಲಿ ಬಿ ಮತ್ತೆ ಡಿ ಆಗ್ಬೇಕು. ಇದು ಟೆಸ್ಟ್ ಟ್ಯೂಬ್ ಸಿ. ಎ ಮತ್ತೆ ಸಿ ಅಲ್ಲಿ ಕ್ರಿಯೆ ನಡೆಯುತ್ತೆ. ಹಾಗೆ ಬಿ ಮತ್ತೆ ಡಿ ಗಳಲ್ಲಿ ಯಾವುದೇ ರೀತಿಯ ಕ್ರಿಯೆ ನಡೆಯೋದಿಲ್ಲ. ಆಯ್ತಾ? ಯಾವುದೇ ಪ್ರತಿಕ್ರಿಯೆ ನಾವು ಗಮನಿಸೋದಿಕ್ಕೆ ಸಾಧ್ಯ ಇಲ್ಲ. ಎ ಮತ್ತೆ ಸಿ ಅಲ್ಲಿ ಈ ರೀತಿಯಾಗಿ
ಸತುವನ್ನ ತಗೊಂಡಾಗ ಸತುವಿನ ಸಲ್ಫೇಟ್ ಉಂಟಾಗತ್ತೆ, ಹಾಗೆ ಕಬ್ಬಿಣದ ಧಾತುವನ್ನ ನಾವು ಪಡ್ಕೋಬಹುದು. ಅದೇ ರೀತಿ ಮೆಗ್ನೀಷಿಯಂ ಮತ್ತೆ ಕಬ್ಬಿಣದ ಸಲ್ಫೇಟ್ ವರ್ತಿಸಿದಾಗ ಮೆಗ್ನೀಷಿಯಂ ಸಲ್ಫೇಟ್ ಉಂಟಾಗತ್ತೆ, ಹಾಗೆ ಕಬ್ಬಿಣ ಧಾತು ನಾವು ಉತ್ಪನ್ನವಾಗಿ ಪಡಿಬಹುದು. ಇದು ರಾಸಾಯನಿಕ ಸಮೀಕರಣಗಳಾಗಿರುತ್ತೆ.